ಹೇಳ್ತೀರಿ ಈಗ ರಾಮನಗರ ಅನ್ನೋ ಹೆಸರನ್ನ? ನಗರ ಅಂತ ಇದೆ, ಅದೇ ಇರಬೇಕು. ಇವರು ವರ್ಷಕ್ಕೊಬ್ಬೊಬ್ಬರು ಬಂದು ಅವ್ರು ಚೇಂಜ್ ಮಾಡಬಾರ್ದು. ಈಗ ಆಗಿದೆ, ತಪ್ಪೇನಾಗಿಲ್ಲ. ಅದು ಯಾಕೆ ತಿರುಗಿ ಚೇಂಜ್ ಮಾಡಬೇಕು? ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನಿಸುತ್ತೆ? ಅವರವರ ದ್ವೇಷ. ಈಗ ಕುಮಾರಸ್ವಾಮಿ ಮಾಡಿದ್ರು ಅಂತ ಡಿ ಕೆ ಮಾಡ್ತಾ ಇರೋದು ಅದು ಸರಿ ಇಲ್ಲ. ಯಾಕೆಂದ್ರೆ ಅವತ್ತೇ ಅಪೋಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅಪೋಸ್ ಮಾಡಲಿಲ್ಲ? ಬಂದವರು ಒಬ್ಬೊಬ್ಬ ಒಂದೊಂದು ರಾಜಕೀಯಕ್ಕೆ 5 ವರ್ಷಕ್ಕೊಬ್ಬರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಇನ್ನೂ ಬೇಕಾದಷ್ಟು ಇನ್ನೂ ಸವಲತ್ತು ಕೊಡುವಂಥದ್ದು ಅದೇ ಕೊಡಲಿ. ಈಗ ರಾಮನಗರ ತಾಲೂಕು ಅದೇ, ಅವರು ಏನು ತಾಲೂಕಿಗೆ ಏನೇನು ಸವಲತ್ತು ಕೊಡಬೇಕೋ ಕೊಡಲಿ, ಅದು ಬಿಟ್ಬಿಡ್ತಾರೆ. ಈಗ ಬೆಂಗಳೂರಿನಲ್ಲಿ ಅವರ ಚಿಂತಾಜನಕ ಏನು, ಇವರು ಬೆಂಗಳೂರು ಇದಕ್ಕೆ ಇವರು ಶಿವಕುಮಾರ್ ಅವರಲ್ಲ, ಇವರು ಅಲ್ಲಿ ಅಧ್ಯಕ್ಷರಾಗಿ ಏನು ಬೇಕೋ ಮಾಡ್ಬೋದು. ಒಂದೊಂದು ಏರಿಯಾದಲ್ಲಿ ವಲಸೆದೋ ಕೂತದೆ, ಅದನ್ನು ಮಾಡಲಿ. ಇದು ಯಾವ್ಯಾವುದೋ ಮಾಡೋಕ್ಕೋಗಿ ರಾಜಕೀಯ ತಗೊಂಬಂದು ಇಲ್ಲಿ ಯಾಕೆ ಇದು ಮಾಡಬೇಕು ಅಲ್ವಾ? ಅಂದರೆ ಕೆಲವರು ಆರೋಪ ಮಾಡ್ತಾರೆ, ರಾಮನಗರ ಅನ್ನೋ ಹೆಸರಲ್ಲಿ ಹಿಂಬಾಲಕರು ಮಾಡ್ತಾರೆ, ಅವ್ರ ಹಿಂಬಾಲಕರು ಮಾಡ್ತಾರೆ. ಈಗ ಈ ಹಿಂದೆ ಮಾಡ್ತಿದ್ರಂತೆ, ಯಾರು ಮೊಹಮ್ಮದ್ ಬಿನ್ ತೊಗಲಕ್ಕು ದೇವಗಿರಿಯಿಂದ ದೆಹಲಿಗೆ, ದೆಹಲಿಯಿಂದ ದೇವಗಿರಿಗೆ ಆನೆ ಕಾಲು ಕಟ್ಟಿ ಬರೋಲ್ಲ ಅಂದವ್ರನ್ನ ಕಾಲು ಕಟ್ಟಿ ಹೊಡ್ಸೋದಂತೆ. ಆ ಕೆಲಸ ಮಾಡಬಾರ್ದು. ಏನದೇ ಅದಕ್ಕೆ ಕೊಡಲಿ ಸವಲತ್ತು, ಬೇಕಾದಷ್ಟು ಕೊಡೋವಂಥವ್ರಿಗೆ ಕೊಡದೆ ಕಿಸ್ಕೊಂಡು ಕೂತಿಲ್ವ? ಈಗ ಇವ್ರು ಯಾಕೆ ಹಿಂದುಳಿದಿದ್ದು ಅಂದರೆ ಇವರೇನೋ ಸವಲತ್ತು ಕೊಡಲಿಲ್ಲ, ಹೋದರು ಅಷ್ಟೇ. ಸವಲತ್ತು ಕೊಟ್ಟಿದ್ರೆ ಏನಾಯ್ತಿತ್ತು? ಇವರ ಇದಕ್ಕೆ ಜಿದ್ದಿಗೆ ಅವರು ತಂದು ಮಾಡಿದ್ದಾರೆ. ಈಗ ಅದಿರಬೇಕು. ಅದು ಬಿಟ್ಬಿಟ್ಟು ರಾಮನಗರ ತೊಗೊಂಡೋಗಿ ಬೆಂಗಳೂರಿಗೆ ಹಾಕೋದು, ಬೆಂಗಳೂರು ತೊಗೊಂಡೋಗಿ ರಾಮನಗರ, ಯಾವುದಿದು ಕೆಲಸ ಇದು? ಈಗ ರಾಮನಗರ ಏನದೆ, ಬೆಂಗಳೂರಿನಲ್ಲಿ ಏನದೆ, ಆ ಮಹಾನಗರಕ್ಕೆ ಏನು ಕೊಡಬೇಕೋ ಕೊಡಲಿ ಸವಲತ್ತ. ಅದು ಬಿಟ್ಬಿಟ್ಟು ರಾಮನಗರಕ್ಕೆ ಬಂದರೆ ರಾಮನಗರದಲ್ಲಿ ಇಷ್ಟಕ್ಕೆ ಟ್ಯಾಪೆ ಹಾಕಕ್ಕೆ ಆಯ್ತದೆ? ಇವರು ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.